ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಯ ಬಳಿಕ ಯುವಜನರ ಧ್ವನಿಗೆ ರಾಜಕೀಯ ತೂಕ ಹೆಚ್ಚಾಗಿದೆ. ಈಗ ಕರ್ನಾಟಕ ಸರ್ಕಾರ ಕೂಡ ಯುವಜನರ ಧ್ವನಿಗೆ ಇನ್ನಷ್ಟು ಮನ್ನಣೆ ಕೊಡೋದಕ್ಕೆ ಮುಂದಾಗ್ತಾ ಇದೆ. ವಿದ್ಯಾರ್ಥಿಗಳ ಆತಂಕ, ಪರೀಕ್ಷೆ ಪರಿಷ್ಕರಣೆ, ಇದರ ಜೊತೆಗೆ ಈಗಾಗಲೇ ಶುಲ್ಕ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮುಂದೆ ಸ್ಪಷ್ಟವಾದಂಥ ಒಂದು ನಿರ್ಧಾರ ತೆಗೆದುಕೊಳ್ಬೇಕು. ಜೊತೆಗೆ ಇದಕ್ಕೆ ಬೇಕಾದಂಥ ಎಲ್ಲ ರಿಫಾರ್ಮ್ಸ್ಗಳನ್ನ ಮಾಡೋದಕ್ಕೆ ಈಗಾಗಲೇ UT ಖಾದರ್ ಅವರ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿಯನ್ನು ಮಾಡಲಾಗಿದೆ. ಈ ಸಂಪುಟ ಉಪಸಮಿತಿ ಯುವಕರಿಗೆ ಸಂಬಂಧಪಟ್ಟಂಥ, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ಪರಿಷ್ಕರಣೆಗೆ ಮುಂದಾಗ್ತಾ ಇದೆ. ಆದರೆ ಎಲ್ಲ ಪರಿಷ್ಕರಣೆ ಪ್ರಕ್ರಿಯೆಗಳು ಕೇವಲ ಕಾಗದದ ಮೇಲೆ ಇರುತ್ತಾ ಅಥವಾ ಕ್ರಿಯೆಯಾಗಿ ಮಾರ್ಪಾಡಾಗತ್ತಾ? ಅದು ಈಗಿರುವಂಥ ಪ್ರಶ್ನೆ. ಈ ಸ್ಕೂಲು, ಎಜುಕೇಷನ್ನು, ಎಕ್ಸಾಮ್ ಅವರು ನಮಗೆ ಸಲಹೆನ ಕೊಟ್ಟಿದ್ದು. ಸೊ ಅದಕ್ಕೆ ನಾನು ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ಮಾಡಿದ್ದೀನಿ. ನಮ್ಮ ಖಾದರ್ ಅವರ ಅಧ್ಯಕ್ಷತೆಯಲ್ಲಿ ಮೇಜರ್ ಎಜುಕೇಷನ್ನು, ಪ್ರೈಮರಿ ಎಜುಕೇಷನ್ನು, ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಇನ್ನೊಂದು 4 ಜನ ಸೇರಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ
ಫಾರ್ಮ್ ಮಾಡಿದ್ದೀನಿ. ಅವರು ಟೀಮ್ ಎಕ್ಸ್ಪರ್ಟ್ಸ್ ಎಲ್ಲ ತೆಗೆದುಕೊಂಡು ಯಾವ ರೀತಿ ಫೀಸ್ ದುಬಾರಿ ಆಗಬಾರ್ದು, ಸೊ ಒಳ್ಳೆ ಟ್ರಾನ್ಸ್ಪರೆಂಟಾಗಿ ಎಕ್ಸಾಮಿನೇಷನ್ ನಡಿಬೇಕು. ಈಗಾಗಲೇ ನಾನು ಪ್ರಿಯಾಂಕೆಲ್ಲ ಕರೆದು ನಮ್ಮ ಆಫೀಸರ್ಸ್ಗೆಲ್ಲ ಎಲ್ಲೆಲ್ಲಿ ಎಕ್ಸಾಮ್ ನಡೀತದೆ ಅಲ್ಲೆಲ್ಲ ಲೀಕೇಜ್ ಬಗ್ಗೆ ಎಲ್ಲ ಕಂಪ್ಲೀಟ್ ಆಲ್ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಬಟ್ ಇನ್ನೊಂದು ನ್ಯಾಷನಲ್ ಲೆವೆಲಲ್ಲೇ ಅವರು ಏನಾರು ಮಾಡಲಿ, ನಾವು ನಮ್ಮ ರಾಜ್ಯಗಳಲ್ಲಿ ನಮ್ಮ ಸುಪತ್ತಿಗೆ ಯಾವ ರೀತಿ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ದೆಹಲಿ ಪ್ರತಿಭಟನೆಗಳ ಬಳಿಕ ದೇಶದ ರಾಜಕಾರಣ ಈಗ ಯುವ ಕೇಂದ್ರೀಕೃತವಾಗ್ತಿದೆ. ಯುವ ಜನರ ಭವಿಷ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರ ಬೇಕು, ಭರವಸೆಯಲ್ಲ. ವ್ಯವಸ್ಥೆಯಲ್ಲಿ ಬದಲಾವಣೆ ಬೇಕು, ಘೋಷಣೆಯಲ್ಲ. ಕರ್ನಾಟಕ ಸರ್ಕಾರ ಈಗ ಆ ಎಚ್ಚರಿಕೆಯನ್ನ ಶಿಕ್ಷಣ ಸುಧಾರಣೆಯ ಕಾರ್ಯಸೂಚಿಯಾಗಿ ಪರಿವರ್ತಿಸಲು ಹೆಜ್ಜೆ ಇಟ್ಟಿದೆ. ಆದ್ರೆ 1 ತಿಂಗಳಲ್ಲಿ ಬರಲಿರುವ ವರದಿ ಕಾಗದದ ಮೇಲಷ್ಟೇ ಉಳಿಯುತ್ತಾ, ಅಥವಾ ಪರೀಕ್ಷೆಯಲ್ಲಿ ನ್ಯಾಯ, ಶುಲ್ಕದಲ್ಲಿ ನಿಯಂತ್ರಣ, ಶಿಕ್ಷಣದಲ್ಲಿ ಗುಣಮಟ್ಟ ಮತ್ತು ಓದಿನ ಬಳಿಕ ಉದ್ಯೋಗದ ಭರವಸೆಯಾಗಿ ರೂಪುಗೊಳ್ಳುತ್ತಾ ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕಿದೆ. ಪ್ರಮೋದ್ ಜೊತೆ ಸುನಿಲ್, TV9 ಬೆಂಗಳೂರು.